ಪ್ರಿಯ ವೀಕ್ಷಕರೇ, ಪಬ್ಲಿಕ್ ಫಸ್ಟ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಾಜ್ಯಾದ್ಯಂತ ವಕ್ಫ್ ಹಗರಣ ಭುಗಿಲೆದ್ದಿದೆ. ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ಹಗರಣಗಳ ಸುದ್ದಿ ಮುಷ್ಕರ ಮೂಲಕ ಹೊರಗೆ ಬರ್ತಾ ಇದೆ. ಹಾಗಾದ್ರೆ ಈ ವಕ್ಫ್ ಹಗರಣ 1954ರಲ್ಲಿ ಪ್ರತಿಷ್ಠಾಪನಾಗೊಂಡಿತು. ಅಲ್ಪಸಂಖ್ಯಾತರ ಹಿತರಕ್ಷಣೆ ಕಾಯ್ದೆಗೋಸ್ಕರ ಈ ಕಾನೂನನ್ನ ಜಾರಿಗೆ ತರಲಾಯಿತು. 2013ರಲ್ಲಿ ಈ ಕಾನೂನಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಂದುಕೊಳ್ತು. ಆದ್ರೆ ಈಗ ವಕ್ಫ್ ಬೋರ್ಡ್ ತನ್ನದೇ ಆದಂತಹ ವಕ್ಫ್ ಬೋರ್ಡ್ನ ಕಾಯ್ದೆಗಳನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಸಾರ್ವಜನಿಕರಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಹಾಗಾದ್ರೆ ಸಾರ್ವಜನಿಕರ ಆಸ್ತಿಗಳಲ್ಲಿ ಈ ವಕ್ಫ್ ಬೋರ್ಡ್ ಬಂದದ್ದಾದ್ರೂ ಹೇಗೆ? ಹಾಗಾದ್ರೆ ಈ ಪ್ರತಿಭಟನೆಗಳು ನಡೆಯುತ್ತಿರುವುದಾದ್ರೂ ಹೇಗೆ? ಹಾಗಾದ್ರೆ ಈ ಪ್ರತಿಭಟನೆಗಳನ್ನ ತಾಲೂಕಿನಾದ್ಯಂತ ಇವತ್ತಿನ ನಿಯುತ ಪ್ರತಿಭಟನೆ ನಡೀತಾ ಅನೇಕ ಈ ಮಿಶ್ರಿಕೋಟಿ ಗ್ರಾಮದಲ್ಲಿಯೂ ಕೂಡ 144 ಎಕರೆ ಜಮೀನು ವಕ್ಫ್ ಬೋರ್ಡ್ ಅಲ್ಲಿ ಆಡಳಿತಕ್ಕೆ ಒಳಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರತಿಭಟನೆಯಲ್ಲಿ ನಿರತರಾದ ಜನರ ಕಷ್ಟಗಳು ಏನು? ಹಾಗಾದ್ರೆ ಈ ವಕ್ಫ್ ಬೋರ್ಡ್ ಕಾಯ್ದೆ ಹೇಳುವುದಾದ್ರೂ ಏನು? ಹಾಗಾದ್ರೆ ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕಾ ಅಥವಾ ಈ ಕಾಯ್ದೆ ರದ್ದುಪಡಿ ಆಗಬೇಕಾ? ಈ ಮುಷ್ಕರ ನಡೀತಾ ಇದೆ. ಈ ಮುಷ್ಕರದಲ್ಲಿ ಎಲ್ಲರೂ ಕೇಳೋಣ ಬನ್ನಿ.